ಹಾಯ್ ನಮಸ್ತೆ. ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಆಲೋಕೆ ಅವ್ರದ್ದು ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಮಾಡ್ಯಾರ. ಅದು ಶಿವರಾತ್ರಿ, ಎಸ್ಪೆಷಲಿ ಶಿವರಾತ್ರಿಗೆ ಶಿವನ ಮೇಲೆನೇ ಒಂದು ಸಾಂಗ್ ರಿಲೀಸ್ ಮಾಡ್ಯಾರ. ಓವರ್ ಆಲ್ ಅದು ಶೂಟಿಂಗ್ ಬಂದ್ಬಿಟ್ಟು ಎಲ್ಲ ಮಲೆ ಮಹದೇಶ್ವರ ಬೆಟ್ಟ ಐತಿ. ಸೊ ಆಲೋಕೆ ಎಲ್ರಿಗೂ ಗೊತ್ತಿರೋ ಒಬ್ಬ ರ್ಯಾಪ್ ಸಿಂಗರ್ ಅವರು. ಸೊ ಅವರು ಹೊಸದಾಗಿ ಮಾಡಿರೋ ಸಾಂಗ್ನ ನಾವು ರಿಯಾಕ್ಷನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. So let's play the song. We are safe in good hands. ದೋಸ್ತ ಏನ್ ಅನಿಸ್ತೆ? ಆಲೋಕೆ ಅವರು ಶಿವರಾತ್ರಿ ಪ್ರಯುಕ್ತ ಒಂದು ಶಿವನ ಮೇಲಿರೋ ಒಂದು ಸಾಂಗ್ ಮಾಡ್ಯಾರ. ಸೂಪರ್ ಆಗಿತ್ತು ಸಾಂಗ್. ಲೊಕೇಶನ್ಸ್ ಎಲ್ಲ ಮಲೆ ಮಹದೇಶ್ವರ ಬೆಟ್ಟ, ಗೋಕರ್ಣ, ನಂಜುಂಡೇಶ್ವರ ಟೆಂಪಲ್. ಸ್ಟಾರ್ಟಿಂಗ್ ಬರೋದು ಆಕ್ಚುಲಿ ನಂಜುಂಡೇಶ್ವರ ಟೆಂಪಲ್. ಅವ್ರು ಗಗನ್ ಬಡೇರಿ ಏನ್ ನಿಂತ್ಕೊಂಡಿರ್ತಾರಲ್ಲ, ಅದು ನಂಜುಂಡೇಶ್ವರ ಟೆಂಪಲ್. ಯಾಕಂದ್ರೆ ಹೊಳೆ ಇರೋದು ಅಲ್ಲೇ ಅಲ್ಲ, ನೇತ್ರಾವತಿ. ನೇತ್ರಾವತಿನ ಕಪಿಲನ ಅದು ನೇತ್ರಾವತಿ ನಂಜುಂಡಸ್ವಾಮಿ ದೇವಸ್ಥಾನ. ಸೂಪರ್ ಇತ್ತು ಅದು ಲೊಕೇಶನ್ಸ್ ಎಲ್ಲ. ಸಾಂಗ್ ಮಾತ್ರ ಫುಲ್ ಪ್ಲೆಸೆಂಟ್, ಆರಾಮ್ ಅನ್ಸುತ್ತೆ. ಈ ಮನಸ್ಸೊಳಗಿರೋ ದುಗಡನೆಲ್ಲ ಹೊರಾಗ್ತದೆ ಸಾಂಗ್. ಆತರ ಪೀಸ್ ಆರಾಮ್ ಅನ್ಸುತ್ತೆ. ಶಾಂತ ರೀತಿಯಿಂದ ಕೇಳಿದ್ರೆ ಅಂದ್ರೆ ಬಹಳ ಇದೈತಿ. ಆಮೇಲೆ ಕಡೆಗೆ ಆ ಸಾಂಗ್ ಒಳಗೆ ತೋರ್ಸನ ದೇವ್ರು ಏನು, ನಾವೆಲ್ಲದವಿ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ವಿಡಿಯೋ ಮುಖಾಂತರ ತೋರ್ಸ್ಯಾರ. ಅಂದ್ರ ನಾವೇನೋ ಅನ್ಕೊಂಡಿರ್ತೀವಿ, ಏನೋ ಆಗಿರ್ತೈತಿ, ಅಥವಾ ನಮ್ಗೆ ಏನೋ ಕಷ್ಟ ಬಂದಿರ್ತೈತಿ, ನಾವು ಮುಂದೆ ಯಾರೋ ಮೇಲೆತ್ತದಂಗ ಆಗಿರ್ತೈತಿ. ಅಂದ್ರೆ ಮೇಲೆತ್ತಂದ್ರೆ ಜೀವನದ ಸಂಕಷ್ಟಗಳ ಸಮಾಲೆಯಿಂದ ಮೇಲೆ ಅವನ ಒಬ್ಬನಿಂದ ಮಾತ್ರ ಸಾಧ್ಯ, ಶಿವನಿಂದ ಮಾತ್ರ ಸಾಧ್ಯ ಅಂತ ತೋರ್ಸ. ಅಂದ್ರೆ ನಮ್ಮನ್ನ ಯಾವ್ದೋ ಒಂದು ಶಕ್ತಿ ಕಾಪಾಡಕತ್ತೈತಿ ಕಷ್ಟದಾಗಿದ್ದಾಗ. ಆ ಶಕ್ತಿ ಒಬ್ಬರಿಗೆ ಶಿವ ಆಗಿರ್ಬೋದು, ಒಬ್ಬರಿಗೆ ಕೃಷ್ಣ ಆಗಿರ್ಬೋದು, ಒಬ್ಬರಿಗೆ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಒಬ್ಬರಿಗೆ ಸಾಯಿಬಾಬಾ ಆಗಿರ್ಬೋದು. ಅವ್ರವ್ರ ನಂಬಿಕೆ. ಈಗ ನನಗಿಂದ ಯಾವಾಗ ರಾಘವೇಂದ್ರ ಸ್ವಾಮಿಗಳು ಇರ್ತಾರ ಅಂತ ನಾನು ಹಂಗೆ, ಇನ್ನೊಬ್ರು ನನ್ನಿಂದ ಯಾವಾಗ್ಲೂ ಶಿವ ಇರ್ತಾನಪ್ಪ, ನನ್ ಕಾಪಾಡ್ತಾನ ಆತರ. ಅಂದ್ರೆ ಅವ್ರೇನ್ ಹೇಳತ್ತಾರ, ನಮ್ಮನ್ ಕಾಯೋ ಅಂತ ಶಕ್ತಿ ಒಂದ್ ಐತಿ, ಚೈತನ್ಯ ಅದೊಂದ್ ಐತಿ ಈ ಜಗತ್ತೊಳಗೆ. ಅದನ್ನ ನಮ್ಮನ್ ಕಾಯೋದು. ನಮ್ಗೇನೋ ಒಂದು ಮುನ್ಸೂಚನೆ ಆಗಿರ್ಬೋದು, ಏನೇ ಆಗಿರ್ಬೋದು, ಆಕ್ಸಿಡೆಂಟಲ್ ತರ ಮೂಮೆಂಟ್ಸ್ ಏನೋ ಬರೋವಾಗಿರ್ಬೋದು, ಅವಾಗ ನಮ್ಮನ್ನ ಕಾಪಾಡ್ತಿರ್ತಾನ. ಅದು ಒಬ್ಬ ಮನುಷ್ಯನ ರೂಪದಾಗ ಬರ್ಬೋದು, ಒಬ್ಬ ಜೀವ ಇಲ್ಲದ ವಸ್ತು ರೂಪದಾಗೂ ಬರ್ಬೋದು. ಅದು ಚಾನ್ಸಸ್ ಐತಿ. ಸೊ ಅವನ್ ಯಾವ ತರ ಬರ್ಬೇಕಂತ ಅವನ್ ಡಿಸೈಡ್ ಮಾಡಿರ್ತಾನ. ನಮ್ ಕೈಯಿಂದ ಏನಿಲ್ಲ, ನಮ್ಮಲ್ಲಿ ಏನಿಲ್ಲ. ಇತ್ತು ಅಂದ್ರೆ ಏನ್ ಮಾಡಕ್ ಅದು ಬೇರೆನೇ ಇರ್ತೈತಿ ಮತ್ತ. ಸೊ ಎಲ್ಲದಕ್ಕೂ ಕಾರಣ ಅವನು. ಅವ್ನ್ ಬಾ ಅಂತ ಹೋಗ್ಬೇಕು, ಇರೋದಾಗ ಇರ್ಬೇಕು. ಅವ್ನ್ ಎಲ್ಲಿವರೆಗೂ ಇರಿಸ್ತಾನ ಅಲ್ಲಿವರೆಗೂ ನಮ್ಗೆ ಸೇಫ್ ಆಗಿ ನೋಡ್ಕೊಂತಾನ ಅಷ್ಟೇ ಈ ಜಗತ್ತಿನ ಮೇಲೆ. ಸೊ ನಾವೆಲ್ಲರೂ ಅದೇ ಲಾಸ್ಟ್ ಎಂಡಿಂಗ್ ಹೇಳೋದು ಅವ್ರು ಏನ್ ಹೇಳ್ತಾರ, ವಿ ಆರ್ ಇನ್ ಗುಡ್ ಹ್ಯಾಂಡ್ಸ್ ಆಲ್ ಅಂಡ್ ವಿ ಆರ್ ಇನ್ ಗಾಡ್ಸ್ ಹ್ಯಾಂಡ್ಸ್ ಅಂತ. ಅಂದ್ರೆ ನಾವ್ ಯಾರಾದ್ರೂ ಒಳ್ಳೆ ನಮ್ಮನ್ನ ಕಾಪಾಡಕತ್ತಾರ, ನಾವಿರೋದು ಅವ್ರ ಮುಷ್ಟಿ ಒಳಗದವಿ, ಅವ್ರು ನಮ್ಮನ್ನ ಕಾಪಾಡಕತ್ತಾರ ಅಂತ ಅರ್ಥ. ಓವರ್ ಆಲ್ ಹೇಳ್ಬೇಕಂದ್ರೆ ಸಾಂಗ್ ಮಾತ್ರ ಫುಲ್ ಪ್ಲೆಸೆಂಟ್ ಆಗಿತ್ತು. ಪ್ರೆಸೆಂಟೇಶನ್ ಅಷ್ಟ ನೀಟಾಗಿ ಏನು ಮಾರ್ನಿಂಗ್ ನೀವು ವಾಕ್ ಹೋಗೋವಾಗ ಏನ್ ವಾತಾವರಣ ಇರ್ತದೆ ನೋಡ್ರಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಹೋಗ ಕಲೀರಿ, ಗೊತ್ತಾಗತ್ತವ ಯಾವ ತರ ಕ್ಲೈಮೇಟ್ ಇರ್ತದೆ, ಅದು ಹೆಂಗ ನಮ್ಮ ರೋಟೀನ್ ಲೈಫ್ ನಾವು ಬದಲಾಯಿಸ್ತದೆ ಅನ್ನೋದು ಗೊತ್ತಾಗತ್ತೆ. ಸೊ ಒಳ್ಳೆ ಪ್ಲೆಸೆಂಟ್ ಮೂಮೆಂಟ್ ಒಳಗ ಸಾಂಗ್ ಶೂಟ್ ಮಾಡ್ಯಾರ. ಓವರ್ ಆಲ್ ಹೇಳ್ಬೇಕಂದ್ರೆ ಸಾಂಗ್ ಮಾತ್ರ ಬೆಂಕಿ ಐತಿ. ನೀವು ಶಿವರಾತ್ರಿಗೆ ಒಳ್ಳೆ ಹೇಳೋ ಮಾಡ್ಸಿದ್ ಸಾಂಗ್. ಸೊ ಇದನ್ನು ಚೆನ್ನಾಗಿ ಮಾಡಿದ್ರು. ಮ್ಯೂಸಿಕ್ ಲಿರಿಕ್ಸ್ ಎಲ್ಲ ನಮ್ಮ ಆಲೋಕೆ ಅವರ ಬರೆದಿರೋದು. ಸಖತ್ತಾಗಿ ಆಪ್ಟ್ ಅನ್ಸಿತ್ತು ಸಾಂಗ್. ಅಂದ್ರೆ ಶಿವನ ಕುರಿತು ವರ್ಣನೆ ಮಾಡ್ಯಾರ ಅಷ್ಟೇ. ಶಿವಗ ಮಕ್ಕಳಾಗಿರ್ಬೋದು,
ಪತ್ನಿ ಪಾರ್ವತಿ ಬಗ್ಗೆ ಆಗಿರ್ಬೋದು, ಅಲ್ಲಿ ಕೊರಳೊಳಗ ಹಾಕಿರೋದು, ಅವ್ನು ಯಾವ ತರ ಗಂಗೆ ಮುಡಿದಿರೋದು, ಶಿವ ಅವನ ಅವತಾರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದು. ಆಮೇಲೆ ಅವ್ರ ಕಷ್ಟದಾಗ ಹೆಂಗ ನಮ್ಗೆ ಬರ್ತಾನ ಆ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಯಾರ. ಸಖತ್ತಾಗಿ ಮಾಡ್ಯಾರ, ಮಸ್ತ್ ಮಾಡ್ಯಾರ. ಆಲೋಕೆ ಚೆನ್ನಾಗಿ ಮಾಡ್ಯಾರ. ಅವ್ರು ಯಾವಾಗಲೂ ಸ್ಪೆಷಲ್, ಸ್ವಲ್ಪ ಓವರ್ ಫುಲ್ ರ್ಯಾಪ್ ಅನ್ನಂಗಿಲ್ಲ, ಕ್ಲಾಸಿಕಲ್ ಟಚ್ ಇರುತ್ತೆ ಅಲ್ಲಿ. ಅವ್ರೆಲ್ಲ ಸಾಂಗ್ ಕೇಳಕ್ ಇಂಪ್ರೆಷನ್ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಲಿರಿಕ್ಸ್ ಕ್ಯಾಚ್ ಹಾಕೋ. ರ್ಯಾಪ್ ಸಾಂಗ್ ಬಹಳ ಜನಕ್ಕೆ ಲಿರಿಕ್ಸ್ ಗೊತ್ತಾಗಲ್ಲ, ಅಂದ್ರೆ ಆ ಸ್ಲ್ಯಾಂಗ್ ಅಷ್ಟು ಸ್ಪೀಡ್ ಇರ್ತದೆ. ಸೊ ಇಲ್ಲಿ ಹಂಗ ಆಗಲ್ಲ, ಕ್ಲಾಸಿಕ್ ಟಚ್ ಕೊಟ್ಟಿರ್ತಾರ. ಆಲೋಕೆ ಅವ್ರದ್ದು ಸ್ಪೆಷಾಲಿಟಿನ ಕ್ಲಾಸಿಕ್ ಟಚ್ ಇರುತ್ತೆ ರ್ಯಾಪ್ ಸಾಂಗ್ ಅಂದ್ರೆ. ಯಾವುದೇ ಸಾಂಗ್ ಅದ ಇದ್ದೇ ಇಟ್ಟಿರ್ತಾರೆ. ಸೊ ಬಹಳ ಬೇಗ ಕನೆಕ್ಟ್ ಆಗ್ತಾರೆ ಅವರು. ಎಲ್ರಿಗೂ ಆಲ್ರೆಡಿ ಕನೆಕ್ಟ್ ಆಗ್ಯಾರ, ಈಗೇನು ಕನೆಕ್ಟ್ ಆಗ್ಯಾರ. ಆ ಕನೆಕ್ಷನ್ ನಾವು ಮಾಡೋದು ಕನೆಕ್ಟ್ ಆಗಿರೋದಕ್ಕೆ. ಆಲೋಕೆ ಅವರು ಯಾರೋ ಸಾಂಗ್ ಬಿಟ್ಟಾರ. ಅದು ಬಿಟ್ಟೆ ಅಂದ್ರೆ ಲಿರಿಕ್ಸ್, ಮ್ಯೂಸಿಕ್, ಕಂಪೋಸ್, ಪರ್ಫಾರ್ಮೆನ್ಸ್, ಪ್ರೊಡಕ್ಷನ್ ಎಲ್ಲ ಆಲೋಕೆ ಅವರು ಮಾಡಿದ್ದಾರೆ. ಇನ್ DOP ಮತ್ತೆ ಎಡಿಟಿಂಗ್ ಬಂದ್ಬಿಟ್ಟು ಆಕಾಶ್ ಜೋಶಿ. ಅದು ಬಿಟ್ರೆ ಸಾಂಗ್ ಲೊಕೇಶನ್ಸ್ ಎಲ್ಲ ಸೂಪರ್ ಆಗಿತ್ತು. ಮಲೆ ಮಹದೇಶ್ವರ ಬೆಟ್ಟ, ನಂಜನಗೂಡು, ಗೋಕರ್ಣ, ಆ ಕಡೆ ಇನ್ನೊಂದೆರಡು ಎಲ್ಲೆಲ್ಲ ತೋರಿಸಿದ ಸ್ಟ್ಯಾಚ್ಯೂಸ್ ನಮಗೆ ಗೊತ್ತಿಲ್ಲ ಪ್ಲೇಸ್. ಸೂಪರ್ ಆಗಿತ್ತು ಸಾಂಗ್ ಮಾತ್ರ. ಸೊ ಎಲ್ಲರೂ ಮಸ್ಟ್ ವಾಚ್ ಮಾಡ್ರಿ ಸಾಂಗ್ನ. ಸೊ ಹೀಗೆ ನಾವು ರಿಯಾಕ್ಷನ್ ಕೊಡ್ತಾ ಇರ್ತೀವಿ ನೆಕ್ಸ್ಟ್ ವಿಡಿಯೋಗಳಿಗೆಲ್ಲ. ಬೇರೆ ಬೇರೆ ಕಂಟೆಂಟ್ ಯಾವ್ದಾದ್ರು ಬರ್ತಿರ್ಬೋದು, ಸಾಂಗ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನಾವೆಲ್ಲ ರಿಯಾಕ್ಷನ್ ಕೊಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ನಮ್ಗೆ. ಯಾರ್ಯಾರು ಫಸ್ಟ್ ಟೈಮ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ವಿಡಿಯೋಸ್ ಲೈಕ್ ಮಾಡಿರಿ. ನಿಮ್ಗೆ ಏನು ಅನಿಸ್ತು ವಿಡಿಯೋ ಮೇಲೆ ಕಮೆಂಟ್ಸ್ ಮಾಡಿರಿ. ಎಲ್ಲರೂ ಹೋಗಿ ಒಂದ್ಸಲ ಆಲೋಕೆ ಅವ್ರ ವಿಡಿಯೋ ಶಿವ ಸಾಂಗ್ ಬಗ್ಗೆ, ಶಿವ ಸಾಂಗ್ ಅದು ನೋಡ್ರಿ. ಅವ್ರ ಅಫಿಷಿಯಲ್ ಚಾನಲ್ ಒಳಗೆ ಐತಿ, ಆಲೋಕೆ ಅಂತಂದು ಅಫಿಷಿಯಲ್ ಚಾನಲ್ ಸಿಗ್ತತಿ. ಸಾಂಗ್ ನೋಡ್ರಿ, ನಿಮ್ಗೆ ಏನು ಅನ್ನಿಸ್ತೋ ಕಮೆಂಟ್ ಹಾಕ್ರಿ. ನಮ್ಮ ವಿಡಿಯೋ ನೋಡಿನೂ ಕಮೆಂಟ್ ಹಾಕ್ರಿ, ಅಲ್ಲೇ ಹೋಗಿ ಕಮೆಂಟ್ ಹಾಕ್ಬಾರ್ದು, ಅಲ್ಲೇ ಹಾಕ್ರಿ. ನೆಕ್ಸ್ಟ್ ಟೈಮ್ ಬೇರೆ ವಿಡಿಯೋ ಮುಖಾಂತರ ಮತ್ತೆ ಭೇಟಿ ಆಗ್ತೇವೆ ನಾವು. ಸೊ ಎಲ್ರಿಗೂ ನಮಸ್ಕಾರ.